ಕರಟಕ ದಮನಕ ಇದು ನಮ್ಮ ಶಿವಣ್ಣ ಹಾಗೆ ಪ್ರಭುದೇವ ಅವರು ಆಕ್ಟ್ ಮಾಡಿ ಯೋಗರಾಜ್ ಭಟ್ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ವಿರೂಪಾಕ್ಷ ಹಾಗೆ ಬಾಲರಾಜು ಇಬ್ರು ಸ್ನೇಹಿತರು, ಖೈದಿಗಳು, ಮಾತಲ್ಲೇ ಮರಳು ಮಾಡೋ ಚಾಣಕ್ಯ ನರಿಗಳು. ಅದೆಂತ ಪರಿಸ್ಥಿತಿನೇ ಇರ್ಲಿ, ಅಂಗೈ ಮುಂಗೈ ಮಾಡಿ ತಮಗ್ ಬೇಕಾಗಿರೋದನ್ನ ಸಾಧಿಸ್ಕೊಂಡೇ ಬರ್ತಾರೆ ಇವರಿಬ್ರು. ಸೊ ಇವರ ಈ ಬುದ್ಧಿವಂತಿಕೆನ ನೋಡಿ ಮೆಚ್ಕೊಂಡಂತ ಜೈಲರ್ ರುದ್ರೇಶ್ ಬಿಡ್ಸೋಕಾಗದೆ ಇರೋ ತನ್ನ ಸಮಸ್ಯೆನ ಸಾಲ್ವ್ ಮಾಡೋದಕ್ಕೆ ಇವರಿಬ್ರನ್ನ ಒಂದು ಜಾಗಕ್ಕೆ ಕಳಿಸ್ತಾನೆ. ಸೊ ಆ ಜಾಗ ಯಾವುದು, ಅಲ್ಲಿರೋ ಸಮಸ್ಯೆ ಎಂತದ್ದು, ಅಂಡ್ ಇವ್ರ ಆ ಊರಿಗೆ ಹೋದ್ಮೇಲೆ ಏನೇನಾಯ್ತು, ಹಾಗೆ ಕೊನೆಲಿ ಈ ಸಿನಿಮಾ ಏನನ್ನ ಹೇಳಿದ್ರು ಹೇಳ್ದೇ ಇರೋ ಹಾಗೆ ಹೇಳಿದೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಸಿನಿಮಾದಲ್ಲಿರೋ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ಎಸ್ಟಾಬ್ಲಿಷ್ಮೆಂಟ್. ಸ್ಪೆಷಲಿ ಮೊದಲ ಅರ್ಧದಲ್ಲಿ ಸಿನಿಮಾನ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಇಲ್ಲಿರೋ ಎರಡು ಪಾತ್ರಗಳು, ಅವರ ಹಿನ್ನೆಲೆ, ಇನ್ಫ್ಯಾಕ್ಟ್ ನರಿಗಳು ಅಂತ ಸುಮ್ನೆ ಬಿಂಬಿಸೋದಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಅದಕ್ಕೆ ಅಂತಾನೆ ಒಂದಷ್ಟು ಸೀಕ್ವೆನ್ಸ್ ಗಳನ್ನ ಬರ್ಕೊಂಡಿದ್ದಾರೆ. ಅಂಡ್ ಆಲ್ಸೋ ಅವುಗಳನ್ನ ಅಷ್ಟೇ ಸಾಂದರ್ಭಿಕವಾಗಿ ಫೋರ್ಸ್ ಅನ್ಸ್ದೇ ಇರೋ ರೀತಿ ಪ್ಲೇಸ್ ಮಾಡಿದ್ದಾರೆ. ಎಸ್ಪೆಷಲಿ ಒಬ್ಬ ಖೈದಿ ಸೂಸೈಡ್ ಮಾಡ್ಕೋತಿರೋದನ್ನ ತಪ್ಪಿಸಿದ್ದು, ಸ್ಟ್ಯಾಚ್ಯೂ ಸೀನ್, ಹಾಗೆ ನಂದಿಕೋಲೂರು ಗ್ರಾಮಕ್ಕೆ ಬಂದ್ ಹಾಗೇನೆ ಅವರು ಮಾಡಿದಂತ ಕೆಲಸಗಳು ಇಷ್ಟ ಆಯ್ತು. ಇನ್ನ ಟ್ರೈಲರ್ ಅಲ್ಲೇ ತೋರಿಸಿರೋ ಹಾಗೆ ಗ್ರಾಮದಲ್ಲಿ ನೀರಿನ ಅಭಾವ ಹೇರಳವಾಗಿದೆ. ಊರಿನ ಮಕ್ಕಳು ಗುಳೆ ಹೋಗ್ತಾ ಇದ್ದಾರೆ. ಅದನ್ನ ಮೀರಿ ಸಮಸ್ಯೆಗಳ ರಾಶಿನೇ ಬಿದ್ದಿದೆ ಅನ್ನೋದನ್ನ ಒಂದೊಂದಾಗಿ ಕಟ್ಕೊಟ್ಟಿದ್ದಾರೆ. ಅಂಡ್ ಹೇಳದ್ನಲ್ಲ, ಪ್ರತಿ ಪಾತ್ರ, ಪ್ರತಿಯೊಂದು ಎಲಿಮೆಂಟ್, ವಿಷಯ, ಸಂದರ್ಭ ಎಲ್ಲದಕ್ಕೂ ಒಳ್ಳೆ ಸ್ಪೇಸ್ ಇದೆ. ಹಾಗೆ ಅದನ್ನ ಪ್ರೇಕ್ಷಕರಿಗೆ ಅರ್ಥ ಮಾಡಿಸಿ ಕನೆಕ್ಟ್ ಮಾಡೋದ್ರಲ್ಲಿ ಡೈರೆಕ್ಟರ್ ಅವರ ಹಾನೆಸ್ಟ್ ಎಫರ್ಟ್ ಕಾಣುತ್ತೆ. ಎರಡನೇದಾಗಿ ಇಲ್ಲಿನ ಡೈಲಾಗ್ಸ್ ಚಿಂದಿ ಇದಾವ್ ಮಾತ್ರ. ಅಂಡ್ ಆಲ್ಮೋಸ್ಟ್ ಎಲ್ಲದೂ ಬಂದು ಫಸ್ಟ್ ಹಾಫ್ ಅಲ್ಲೇ ಕೂತ್ಕೊಳ್ಳುತ್ತೆ. ಅದರಲ್ಲೂ ಕಥೆ ಉತ್ತರ ಕರ್ನಾಟಕದಲ್ಲಿ ಸೆಟ್ ಆಗಿರೋದ್ರಿಂದ ಆ ಸ್ಲ್ಯಾಂಗ್, ಅಲ್ಲಿನ ಮಾತುಗಳು, ಅವಾಗ ಅಮ್ಮ ಅಕ್ಕಂದ್ರನ್ನ ಕರೆಯೋದು ಅಂಡ್ ಮಾತೆತ್ತಿದ್ರೆ ಬ್ಯಾಕಲ್ಲೇನೋ ಇಟ್ಟುಬಿಟ್ಟೆ ಮಾತಾಡೋದು, ಅದೆಲ್ಲ ಕಾಮನ್ ಅಲ್ವಾ? ಸೊ ಅಂತ ಖಡಕ್ ಡೈಲಾಗ್ಗಳು, ಅದರ ಟ್ರೀಟ್ಮೆಂಟ್, ಪ್ಲೇಸ್ಮೆಂಟ್ ಚೆನ್ನಾಗಿತ್ತು. ಸೊ ಅಂತ ಉತ್ತರ ಕರ್ನಾಟಕ ಡೈಲಾಗ್ಸ್ ನ ನೀವು ಇಷ್ಟಪಡ್ತೀರಾ ಅಂದ್ರೆ ಫಸ್ಟ್ ಹಾಫ್ ನ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ. ಇವೆಲ್ಲದರ ಹೊರತಾಗಿ ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಅಚ್ಚುಕಟ್ಟಾಗೆ ಮಾಡಿದ್ದಾರೆ. ಯಾರನ್ನೂ ಸ್ಪೆಷಲ್ ಆಗಿ ಮೆನ್ಷನ್ ಮಾಡೋದೇನ್ ಬೇಕಾಗಿಲ್ಲ. ಬಟ್ ಶಿವಣ್ಣ ಅಂಡ್ ಪ್ರಭುದೇವ ಅವರ ಕಾಂಬೋ ಇಂಟ್ರೆಸ್ಟಿಂಗ್ ಆಗಿತ್ತು. ಅಡಿಷನಲ್ ಆಗಿ ಕುಸುಮಿ, ಕೂಸ್ಮರಿ, ಬಾರಲ್ಲಿ ಹೆಸರು ಮರ್ತಿದ್ದು, ಭಕ್ತಿ ಅಟ್ಯಾಕು ಇವೆಲ್ಲ ಸಖತ್ತಾಗಿತ್ತು, ಇಷ್ಟನೂ ಆಯ್ತು. ಇನ್ನು ಸಿನಿಮಾದಲ್ಲಿನ ನೆಗೆಟಿವ್ಸ್ ಕಡೆ ಬಂದ್ರೆ ಅಫ್ಕೋರ್ಸ್ ಸೆಕೆಂಡ್ ಹಾಫ್ ಅಂತಾನೆ ಹೇಳ್ತೀನಿ. ಬಿಕಾಸ್ ಅಲ್ಲಿ ಕಥೆನ ಡಿವಿಯೇಟ್ ಮಾಡಿದ್ದು ನನಗ್ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಹಾಗೇನೆ ಸಿನಿಮಾದಲ್ಲಿ ಮೊದಲಿಂದ ಇತ್ತಲ್ಲ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್, ಅದು ಕೂಡ ಆ ಭಾಗದಲ್ಲಿ ಹಾಳಾಗಿದೆ. ಅಂಡ್ ಆಲ್ಸೋ ಸೆಕೆಂಡ್ ಹಾಫ್ ನ ತುಂಬಾನೇ ಎಳ್ದಿದ್ದಾರೆ ಅಂತ ಅನ್ಸತ್ತೆ. ನೋಡಿ, ಇಲ್ಲಿರೋ ಕಥೆ ಹೊಸದೇನಲ್ಲ, ಆದ್ರೆ ಅದನ್ನ ಡಿಫ್ರೆಂಟ್ ಆಗಿ ಪ್ರೆಸೆಂಟ್ ಮಾಡಿ ಫಿನಿಶಿಂಗ್ ಕೊಡ್ತಾರೆ ಅಂತ ನಾನ್ ಕಾಯ್ತಾ ಇದ್ದೆ ಆಫ್ಟರ್ ಫಸ್ಟ್ ಹಾಫ್. ಬಟ್ ಅದಾದ್ಮೇಲೆ ಒಂದು ಹಾಡು, ಫೈಟು ಅಂತ ರುಟೀನ್ ಆಗಿ ತಗೊಂಡ್ ಹೋಗಿದ್ದಾರೆ ಇಡೀ ಕಥೆನ. ಈವನ್ ಓವರ್ ಆಲ್ ಆಗಿ ನೋಡಿದ್ರು ಕೂಡ ಸಿನಿಮಾ ಹೆವಿ ಕಮರ್ಷಿಯಲ್ ಆಗಿ ಕಾಣಿಸ್ಕೊಳುತ್ತೆ. ಅಂಡ್ ಅದು ಡೆಫಿನೆಟ್ಲಿ ಯೋಗರಾಜ್ ಭಟ್ರು ಸ್ಟೈಲ್ ಅಲ್ವೇ ಅಲ್ಲ. ಎನಿವೇಸ್, ನಮ್ಮ ವಿಂಟೇಜ್ ಭಟ್ರನ್ನ ಹುಡುಕೋದ್ ಬಿಟ್ಟು ನಾನ್ ತುಂಬಾ ದಿನ ಆಗಿದೆ, ಇನ್ನೂ ಸಿಕ್ಕಿಲ್ಲ. ಸಿಕ್ಕಿದ್ಮೇಲೆ ಮಾತಾಡೋಣ. ಇನ್ನ ಇಲ್ಲಿ ಗೋಲ್ಡ್ ಕಾಯಿನ್ ಸೀಕ್ವೆನ್ಸ್ ನ ಬರ್ದಿರೋದು ಇನಿಷಿಯಲಿ ಚೆನ್ನಾಗಿತ್ತು. ಓಕೆ, ಕಥೆನ ವಾಪಸ್ ಹೇಳ್ಕೊಂಡು ಬರ್ತಾ ಇದ್ದಾರೆ, ನೆಕ್ಸ್ಟ್ ಏನಾದ್ರೂ ವಿಭಿನ್ನವಾಗಿರೋದು ಇಟ್ಟಿರ್ತಾರೆ ಅಂತ ಅನ್ಕೋತಾ ಇದ್ದೆ. ಬಟ್ ಆತರ ಯಾವುದೇ ಸನ್ನಿವೇಶ ಕೂಡ ಬರ್ಲೇ ಇಲ್ಲ. ಅಂಡ್ ಆಲ್ಸೋ ಕ್ಲೈಮ್ಯಾಕ್ಸ್ ಅಲ್ಲಿ ಇನ್ನೂ ಒಳ್ಳೆ ಬರವಣಿಗೆ ಬೇಕಾಗಿತ್ತು. ಅಂಡ್ ಎಡಿಟಿಂಗ್ ಮತ್ತಷ್ಟು ಕ್ರಿಸ್ಪ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀನಿ. ಸೊ ಟೋಟಲ್ ಆಗಿ ಇದು ಒಂದು ಅಬೋವ್ ಆವರೇಜ್ ಟು ಡೀಸೆಂಟ್ ವಾಚ್ ಸಿನಿಮಾ ಅಂತ ಹೇಳ್ತೀನಿ. ಫಸ್ಟ್ ಹಾಫ್ ಇಷ್ಟ ಆಯ್ತು. ಅಂಡ್ ತುಂಬಾ ಕಡೆ ಸಿನಿಮಾದಲ್ಲಿರೋ ಎಲಿಮೆಂಟ್ಗಳು ಎಂಟರ್ಟೈನಿಂಗ್ ಆಗೇ ಇತ್ತು. ಬಟ್ ವಿಷಯ ಅಂತ ಬಂದಾಗ ಕಥೆ, ಅದರ ಟ್ರೀಟ್ಮೆಂಟ್ ರುಟೀನ್ ಆಗೇ ಇಟ್ಟಿದ್ದಾರೆ. ಹಾಗೇನೆ ನೀರಿನ ಸಮಸ್ಯೆ, ಜನ ಹಳ್ಳಿಯಿಂದ ಪಟ್ಟಣಕ್ಕೆ ವಲಸೆ ಬರ್ತಾ ಇರೋದ್ರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿಲ್ಲ, ಸೂಪರ್ಫಿಷಿಯಲ್ ಆಗಿ ಹೇಳಿ ಮುಗಿಸಿದ್ದಾರೆ. ಸೊ ನೀವು ಒಂದು ಸಿಂಪಲ್ ಕಥೆನ ಇಷ್ಟಪಡ್ತೀರಾ, ಶಿವಣ್ಣ ಪ್ರಭುದೇವ ಅವರ ಕಾಂಬೋನ ನೋಡ್ಬೇಕು ಅನ್ಕೊಂಡಿದ್ದೀರಾ ಅಂದ್ರೆ ಖಂಡಿತ ಸಿನಿಮಾಗೆ ಹೋಗ್ಬೋದು. ಆದ್ರೆ ಅಲ್ಲಿ ಹೋಗಿ ಟಿಪಿಕಲ್ ಭಟ್ರನ್ನ ಮಾತ್ರ ಹುಡುಕ್ಬೇಡಿ. ಇನ್ನ ನೀವೇನಾದ್ರೂ ಆಲ್ರೆಡಿ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಹಾಗೇನೆ ಇನ್ಸ್ಟಾಗ್ರಾಮ್ ಮತ್ತೆ ಟ್ವಿಟರ್ ಅಲ್ಲೂ ನಮ್ಮ ಪೇಜಸ್ ಅವೈಲೇಬಲ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ಹೋಗಿ ಫಾಲೋ ಮಾಡಿ. ಮತ್ತೆ ಸಿಗೋಣ. ಸೈನಿಂಗ್ ಆಫ್, ಲಿಖಿತ್.